ಎಲ್ಲರಿಗೂ ನಮಸ್ಕಾರಗಳು. ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ದಯವಿಟ್ಟು ಕೇಳಿಸ್ತಾ ಇದೆ ಅಂತ ಒಂದ್ ಸ್ವಲ್ಪ ಚಾಟಲ್ ಬರೀದ್ರಾ? ಓಕೆ, ಧನ್ಯವಾದಗಳು. 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 ಅಣ್ಣ ನಮಸ್ಕಾರಗಳು. ಹಾ, ಓಕೆ, ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ಸಾರಿ, ದೇರ್ ವಾಸ್ ಅ ಸ್ಮಾಲ್ ಟೆಕ್ನಿಕಲ್ ಪ್ರಾಬ್ಲಮ್. Ma, this video, it's not coming through, ma. ಓಕೆ ಅಣ್ಣ, ಈಗ ಬರ್ತಾ ಇದೆಯಾ? Now it's coming. Okay. ಎಸ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. Okay, proceed, ಮಾಡಿ, ಎಸ್ ma. ಎಸ್, ಧನ್ಯವಾದಗಳು ಅಣ್ಣ. ಹ್ಮ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಸೆಪ್ಟೆಂಬರ್ 21. ಇವತ್ತಿನ ಸತ್ಸಂಗಕ್ಕೆ ಎಲ್ಲರಿಗೂ ವೆಲ್ಕಮ್. ಯಾರಾದ್ರೂ ಅನ್ಮ್ಯೂಟ್ ಮಾಡಿ. ನಾನು 2-3 ಸಲ ಮ್ಯೂಟ್ ಮಾಡಿರ್ತೀನಿ. ಅನ್ಮ್ಯೂಟ್ ಮಾಡಿದ್ರೆ ನಾನು ಮೀಟಿಂಗ್ ಇಂದ ರಿಮೂವ್ ಮಾಡ್ತೀನಿ. ಓಕೆ, ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಬಟನ್ ಯೂಸ್ ಮಾಡಿ. ಇಲ್ಲದಿದ್ರೆ ಚಾಟಲ್ ಪ್ರಶ್ನೆ ಬರೆದ್ರು ನಾನು ಓದಿ ಕೇಳ್ತೇನೆ. ಇಲ್ಲದಿದ್ರೆ ನೀವು ವಿಡಿಯೋ ಆನ್ ಮಾಡ್ಬಿಟ್ಟು ಕೈ ಎತ್ತಿದ್ರು ಸಹ ಅನ್ಮ್ಯೂಟ್ ಮಾಡಿ ಕೊಡಲಾಗುತ್ತೆ. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಈಗ ಗ್ಯಾಲರಿ ಮೋಡನಲ್ಲಿ ನಾವೆಲ್ಲರೂ ಇದ್ದೀವಿ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕರ್ಮ ಅಂಡ್ ದ ಪಂಚತನ್ಮಾತ್ರಾಸ್? Panchatanmatras, I don't know, Pavitra, what it is. ಓಕೆ Guru Amara has not told anything about it. ಓಕೆ, ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಇನ್ನು ಯಾವ್ದು ಪ್ರಶ್ನೆ ಬಂದಿಲ್ಲ ಅಣ್ಣ. Mhm. Hmm. ಮೀಟಿಂಗ್ ಕೊನೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೀರಿ. ದಯವಿಟ್ಟು ಈ ಪ್ರಾರಂಭದ ಟೈಮ್ ಅನ್ನು ಸದುಪಯೋಗ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳಿ ಅಂತ ವಿನಂತಿ. ಶಿವಲೀಲಾ ಅಕ್ಕ, ಅನ್ಮಿಟ್ ಮಾಡಿ ಮಾತಾಡಿ ಅಕ್ಕ. ಅಣ್ಣ ನಮಸ್ತೆ. ನಮಸ್ತೆ, ಮಾ. ಏನಂದ್ರೆ ಈಗ ನಾವು ಸತ್ತ ಆತ್ಮಗಳಿಗೆ ಇದನ್ನ ಹೇಳಿ ಕಳ್ಸಿದೀರಾ ನೀವು ನನಗೆ. ನಾನು ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ಧ್ಯಾನದ ಮುಖಾಂತರ ನಾವು ಯಾವ ರೀತಿ ಒಂದು ಇದನ್ನ ಕಳಿಸ್ಬಹುದಣ್ಣ ನಾವು? ಅವರು ಇದಕ್ ಮುಂದ ಮುಕ್ತಿಗೆ ಹೋಗ್ಲಿ ಅಥವಾ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾವು ಯಾವ ತರ ಅವ್ರನ್ನ ನಾವು ಬೇಡ್ಕೋಬಹುದು? ಇದನ್ನ ಆತ್ಮಕ್ಕ ಇದಕ್ಕ ಯೂನಿವರ್ಸ್ಗೆ ಬೇಡ್ಕೋಬಹುದು? ಧ್ಯಾನಾತ್ಮಕ ನೀವೇನು ಮಾಡಕ್ ಆಗಲ್ಲಮ್ಮ. ಯಾಕಂದ್ರೆ ಅವ್ರವ್ರ ಕರ್ಮ ಹೆಂಗಿರ್ತದೋ ಅವ್ರ ಕರ್ಮಾನುಸಾರ ಅವರು ಏನಿರ್ತದೋ ಅದ್ರ ಪ್ರಕಾರ ನಡೀತದೆ. ಇನ್ನೊಂದು, ಅವರು ಕೊನೆ ಮಿನಿಟ್ ನಲ್ಲಿ ಪ್ರಾಣ ಬಿಡುವಾಗ ಏನ್ ತಿಳ್ಕೊಂಡಿರ್ತಾರೋ ಅದ್ರ ಮೇಲೆ ಅವ್ರದ್ದು ನೆಕ್ಸ್ಟ್ ಬಂದು ಡಿಸೈಡ್ ಆಗ್ತದೆ. ಸೊ ಅದು ನೀವು ಏನು ಮಾಡಕ್ ಆಗಲ್ಲಮ್ಮ. ಅಥವಾ ಅಷ್ಟೇ ಶಾಂತಿ ಕೋರ್ಬಹುದು ಅಷ್ಟೇ, ನಾವು ಬೇರೆ ಏನು ಮಾಡಕ್ಕಾಗಲ್ಲ. ನೀವು ಅವ್ರಿಗೆ ಶಾಂತಿ ಕೋರ್ಬಹುದು, ಭಗವಂತನ ಬೇಡ್ಕೋಬಹುದು ಅಷ್ಟೇ. ಥ್ಯಾಂಕ್ ಯು. ಇದು ನಮ್ಮ ಕೈನಲ್ಲಿಲ್ಲ. ಇಲ್ಲ, ನಮ್ ಕೈಲಿಲ್ಲ, ಅದು ಗೊತ್ತು ನನಗೆ. ಆದ್ರೂ ಏನೋ ಒಂದು ನಾವು ಯಾಕಂದ್ರೆ ಪದೇ ಪದೇ ನಮ್ ತಾಯಿ ದೇಹ ಬಿಟ್ಟಾಗಿಂದನೂ ನಮ್ ತಾಯಿ ಸ್ವಪ್ನದಲ್ಲಿ ಬರ್ತಾನೆ ಇದ್ದಾರೆ. ಇವತ್ ಮಧ್ಯಾಹ್ನದಲ್ಲಿ ಸ್ವಲ್ಪ ಹಿಂಗ ಧ್ಯಾನ ಕುತ್ಕೊಂಡಿದ್ರೆ ಅವಾಗ ಸ್ವಲ್ಪ ಬಂದಂಗ ಆಯ್ತು.
ಅದಕ್ಕೆ ಯಾಕೆ ಈ ತರ ಅವ್ರು ಸುತ್ತಾರ್ದ ನನ್ ಸುತ್ತರ ಇರ್ತಾರ ಅಂತ ನನಗೆ ಅದು ಗೊತ್ತಾಗ್ಲಿಲ್ಲ ಅಣ್ಣ. ಅದಕ್ಕೆ ಏನ್ ಮಾಡೋದು ಇದನ್ನ ಅಂತ ನೀವ್ ಹೇಳ್ದಾಗ ಮಾಡಿಸ್ತಾ ಇದ್ದೀನಿ, ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇವಾಗ ಪಿತೃಪಕ್ಷ ಬಂದಿದೆಯಲ್ಲಮ್ಮ, ಹ್ಞೂನ್ರಿ. ಆ ಸಮಯದಲ್ಲಿ ನೀವು ಅವ್ರಿಗೆ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಹ್ಞೂನ್ರಿ. ಮಾಡಿ ಅವರು ಹ್ಮ್. ತೃಪ್ತಿ ಪಡ್ತಾರೆ ಅವರು. ಹ್ಞೂನ್ರಿ. ಅದನ್ನ ಮಾಡಿ. ಆಯ್ತು. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ಧನ್ಯವಾದಗಳು. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಇಫ್ ವಿ ಮೀಟ್ ಅ ರಿಷಿ ಫೇಸ್ ಟು ಫೇಸ್, ವಿಲ್ ಹಿಸ್ ಆರಾ ಬಿ ಸೋ ಸ್ಟ್ರಾಂಗ್ ದಟ್ ವಿ ವೋಂಟ್ ಬಿ ಏಬಲ್ ಟು ಬೇರ್ ಇಟ್? ಇಸ್ ಇಟ್ ಟ್ರೂ? If you face a rishi, what will happen is your body, mind, and intellect will become zero. You will not be in a position to ask anything on your own. See, that is what happens whenever myself and Anand, we go sit in front of Guru Amara. We are not in a position to ask any questions. Like how we ask you. Yes. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಅಣ್ಣ, ನಾವು ಭಗವದ್ಗೀತೆಯನ್ನು ಹೊರಗಡೆ ಓದುವಾಗ, ಅಂದ್ರೆ ಬಸ್ ನಲ್ಲಿ, ರೈಲ್ ನಲ್ಲಿ ಓದಬಹುದಾ? ಹಾಗೆ ಮನೆಯಲ್ಲಿ ಓದುತ್ತೇನೆ, ಊರಿಗೆ ಹೋಗುವಾಗ ಆ ಸಮಯದಲ್ಲಿ ಓದ್ಬೋದಾ ಅಂತ, ಅಂದ್ರೆ ಟ್ರಾವೆಲ್ ಅಲ್ಲಿ ಓದ್ಬೋದಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಓದ್ಬೋದಮ್ಮ. Wherever you are, you can read with Shraddha, Bhakti and Ekagrata. The thought itself will be blessed by Sri Krishna. ಧನ್ಯವಾದಗಳನ್ನ. That commitment of yours. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಹೌ ಟು ನೋ ದಟ್ ಡೆಡ್ ಪೀಪಲ್ ಹ್ಯಾವ್ ಗಾಟ್ ಮುಕ್ತಿ? It is not possible by you to know. It is very, very difficult. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ. ಅಣ್ಣ, ತಾವು ಹೆಸರು ಮೆನ್ಷನ್ ಮಾಡಿಲ್ಲ, ವಿವೋ ಅಂತ ಇದೆ ನಿಮ್ ನೇಮು. ಮಾತಾಡಿ ಅಣ್ಣ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಪ್ಪ. ಸತೀಶ್ ಅಣ್ಣ, ನಾವು ನಿಮ್ ಪರ್ಸನಲ್ ವಾಟ್ಸ್ಆಪ್ ಅಲ್ಲಿ ಆಗ್ತಾ ಇದ್ದೀವಿ ಸತೀಶ್ ಅಣ್ಣ. ನಮ್ಮ ಮನೆಯವ್ರದ್ದು ಹೇಳಿದ್ನಲ್ಲ ಸತೀಶ್ ಅಣ್ಣ. ಹೇಳಿ ಸರ್, ಏನ್ ವಿಷಯ? ಅದೇ ಗುರುಗಳು ಆಮೇಲೆ ಸಪ್ತ ಋಷಿಗಳ ಜೊತೆ ಇವರು ಧ್ಯಾನದಲ್ಲಿ ಮೂವ್ ಆಗ್ತಾ ಇದಾರೆ ಅಂತ ಸತೀಶ್ ಅಣ್ಣ. ಒಳ್ಳೇದು, ಕನೆಕ್ಷನ್ ಬಂದಿದೆಯಲ್ಲ, ಆಶೀರ್ವಾದ ಬಂದಿದೆ. ಆರು ದಿನದಲ್ಲೇ ಈಗ ಅವ್ರದ್ದು faith and belief. 2 ತಿಂಗಳಿಂದ ಕಂಟಿನ್ಯೂ ಆಗ್ತಾನೆ ಇದೆ ಸತೀಶ್ ಅಣ್ಣ. ಒಳ್ಳೇದಾಗ್ಲಿ ಬಿಡಿಪ್ಪ, ಅದು ತುಂಬಾ ಒಳ್ಳೇದದು. ಎಷ್ಟೋ ಜನ ನಮ್ ಮೆಂಬರ್ಸ್ ಗುರು ಅಮರ ಅವರು ಕನೆಕ್ಟ್ ಆಗಿಲ್ಲ, ದರ್ಶನ ಕೊಟ್ಟಿಲ್ಲ, ಏನ್ ಮಾಡೋದು ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಿಮ್ ಮನೆಯವರಿಗೆ ಅವರು ಈಸ್ ಗೈಡಿಂಗ್ ಬೋತ್ ಮೆಟೀರಿಯಲಿ ಅಂಡ್ ಸ್ಪಿರಿಚುವಲಿ. ಇನ್ನೇನ್ ಬೇಕು ನಿಮ್ಗೆ ಹೇಳಿ? ಇಟ್ ಇಸ್ ಬಿಕಾಸ್ ಆಫ್ ಫೇತ್ ಅಂಡ್ ಬಿಲೀಫ್. ಇಟ್ ಇಸ್ ಬಿಕಾಸ್ ಆಫ್ ಫೇತ್ ಅಂಡ್ ಬಿಲೀಫ್ ಅಷ್ಟೇ. ಸತೀಶ್ ಅಣ್ಣ, ಅದು ನೀವು ಸಿಕ್ಕು ನಮ್ಗೆ ಅದು ಹೇಳ್ಕೊಟ್ಟಿದ್ದು. ಇಲ್ಲಪ್ಪ, ಎಲ್ಲ he has willed and picked you up ಅಷ್ಟೇ. ಸತೀಶ್ ಅಣ್ಣ, ಅದು ಶ್ರೀಮದ್ ಭಾಗವತ ಇದನ್ನ ಸಪ್ತಾಹ ಮಾಡಿ ಆದ್ಮೇಲೆ ಅವ್ರು ಮಾಡಿದ್ರು ಸತೀಶ್ ಅಣ್ಣ. ಹಂಗಾಗಿ ಬಹಳ ಜಲ್ದಿ ಕನೆಕ್ಟ್ ಆಯ್ತು ಅಂತ ನಮ್ಮ ಅಭಿಪ್ರಾಯ ಇದೆ ಸತೀಶ್ ಅಣ್ಣ. ಆಯ್ತು, ಡೈಲಿ ಅದನ್ನೇನ್ ಮಾಡಿ ಒಂದೊಂದ್ ಚಾಪ್ಟರ್ ಓದಿ. ನಿಮ್ ಮನೆಯವ್ರಿಗೆ ಹೇಳಿ ಡೈಲಿ ಒಂದೊಂದ್ ಚಾಪ್ಟರ್ ಶ್ರೀಮದ್ ಭಾಗವತದಿಂದ ಓದ್ಲಿ. ಒಂದು ಚಾಪ್ಟರ್ ಓದಿದ್ರೆ ಅದಕ್ಕೆ ಒಂದು ಫಲ ಇದೆ. ಓದಿಟ್ಬಿಟ್ಟು ಕೊನೆಯಲ್ಲಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಒಂದು ತುಳಸಿ ದಳ ಆ ತಂದೆ ಪಾದಕ್ಕೆ ಇಟ್ಬಿಡಿ, ಅಷ್ಟೇ ಸಾಕು, ಬೇರೆ ಏನಿಲ್ಲ. ಆಯ್ತು, ಥ್ಯಾಂಕ್ ಯು. ನಮಸ್ಕಾರ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ಹೌ ಟು ಅಟೈನ್ ಬ್ಲೆಸ್ಸಿಂಗ್ ಅಂಡ್ ಕೃಪಾ ಫ್ರಮ್ ಶ್ರೀ ಕೃಷ್ಣ, ಲೈಕ್ ದ ವೇ ಅರ್ಜುನ ಅಟೈನ್ಡ್, so that I could also see the Vishwarupa of Mahavishnu? You have to surrender totally to his lotus feet, unconditionally. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಮಾನವರ ವಿಚಾರದಲ್ಲಿ ನಮ್ಮ ಧರ್ಮ ಹೇಳೋದಕ್ಕೂ ವಿಜ್ಞಾನ ಹೇಳೋದಕ್ಕೂ ವ್ಯತ್ಯಾಸ ಇದೆ, ಇದರ ಬಗ್ಗೆ ತಿಳಿಸಿಕೊಡಿ. ಹಾಗೆ ಕಂಟಿನ್ಯೂ ಆಗಿ ಹೇಳಿದ್ದಾರೆ, ವಿಜ್ಞಾನ ಹೇಳುತ್ತೆ ಮಂಗನಿಂದ ಮಾನವ ಆದ ಅಂತ, ಅದು ಕೂಡ ಹೋಮೋಸೆಪಿಯನ್ಸ್ ನಮ್ಮ ಪೂರ್ವಜರು ಅಂತ. ಅದು ಜಸ್ಟ್ 40,000 ವರ್ಷದ ನಂತರ ನಾವು ವಿಕಾಸ ಆಗಿದ್ದು ಅಂತ ಹೇಳುತ್ತೆ. ಆದ್ರೆ ನಮ್ಮ ಧರ್ಮದಲ್ಲಿ ಒಂದು ಚತುರ್ಯುಗಕ್ಕೂ, ಅಂದ್ರೆ 54,000 ಅಂತ ಹೇಳುತ್ತೆ ಚತುರ್ಯುಗಕ್ಕೆ. ಇಂಥ ಯುಗಗಳು ಎಷ್ಟೋ ಆಗಿದೆ, ಅದರ ಅರ್ಥ ನಾವು ಎಷ್ಟೋ ಲಕ್ಷಾಂತರ ವರ್ಷದಿಂದಾನೂ ಇದ್ದೀವಿ ಅಂತ ಅಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಮ್ಮ, ಅವ್ರನ್ನ ನಮ್ಮ ವೆಬ್ಸೈಟ್ ಹೋಗ್ಬಿಟ್ಟು ಅಲ್ಲಿ ಡಿಸೆಂಟ್ ಆಫ್ ಆತ್ಮ ಅಂತ ಇದೆ,
ಅದನ್ನ ಓದಿ ತಿಳ್ಕೊಳ್ಳಿ ಅಂತ ಹೇಳಿ. ದೆನ್ ಹಿ ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ದೋಷ ಮತ್ತು ಶಾಪ ಎರಡಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಅಣ್ಣ. ದೋಷ ಬಂದ್ಬಿಟ್ಟು ಇವಾಗ ಪಿತೃ ದೋಷ ಅಂತೀವಿ. ಪಿತೃ ದೋಷ ಅಂದ್ರೆ ಏನು? ವಿ ವುಡ್ ನಾಟ್ ಡನ್ ದ ಶ್ರದ್ಧಾ ಅಂಡ್ ಪಿಂಡ ಪ್ರದಾನ ಪ್ರಾಪರ್ಲಿ. That becomes a dosha. A curse is given by a rishi generally when someone does a mistake wantingly. Shapa. ಓಕೆ, For ಧನ್ಯವಾದಗಳು. example, Sri Krishna cursed Ashwatthama. Okay, ಅದು ಶಾಪ ಅದು. ಸೊ ದೋಷ ಬಂದ್ಬಿಟ್ಟು ಅದು ನಾವು ಮಾಡ್ಕೊಂಡಿರೋದು ಗೊತ್ತಿಲ್ಲದೆ ಈ ಹಾವುಗಳನ್ನ ಸಾಯಿಸ್ತೀವಿ ನಾವು, ಆವಾಗ ಸರ್ಪದೋಷ ಬರ್ತದೆ. ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ಒಂದು ಹೆಂಗಸನ ಜೀವನ ಹಾಳು ಮಾಡ್ತೀವಿ, ಗೊತ್ತಿದ್ದು ಮಾಡ್ತೀವಿ, ಅದು ಶ್ರೀ ಶಾಪ, ಶ್ರೀ ದೋಷ. ಸಾರಿ. ಧನ್ಯವಾದಗಳಣ್ಣ. ರಶ್ಮಿ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ಹಲೋ, ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ, ಹೇಳಿ. ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ, ಎಲ್ಲ ನಿಮ್ಮ ಆಶೀರ್ವಾದಗಳು. ಅಮರ ಗುರುಗಳದ್ದು. ಆಯ್ತಮ್ಮ, ಹೇಳಿ ಏನ್ ವಿಷಯ. ಸತೀಶ್ ಅಣ್ಣ, ಯಾವಾಗ್ಲೂ ನಿಮ್ ಜೊತೆ ಮಾತಾಡಿದಾಗ ಏನೋ ಒಂದು ಜನ್ಮಾಂತರದ ಕನೆಕ್ಟಿವಿಟಿ ಇದೆ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾನು ಒಂದೂವರೆ ತಿಂಗಳ ಹಿಂದೆ ನಾನು ಈ ತರ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಯಾರ ಮುಖ ನೋಡಿದ್ರು ಈಶ್ವರನ್ ತರ ಕಾಣಿಸೋದು ನನ್ಗೆ. ಸೊ ಆತರ ಭಾವನೆ ಯಾವಾಗ್ಲೂ ನನಗಿರ್ಬೇಕು ಅಂತ ಆಸೆ. ಸೊ ಅದು ಹೇಗೆ ಅದು ಸಾಧ್ಯ? ಒಳ್ಳೇದಮ್ಮ. ಅದು ನೀವು ಯಾರು ನೋಡಿದ್ರೆ ಇವಾಗ ಈಶ್ವರನ್ ತಳ್ಸ್ಕೊಳ್ತಿರಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ, ಅದನ್ನೇ ಅಪ್ಲೈ ಮಾಡಿ, ಅದನ್ನೇ ಮುಂದುವರಿಸಿ. ನೀವು ಈ 48 ದಿವಸ ಶ್ರದ್ಧಾ ಭಕ್ತಿಯಿಂದ ಒಂದು ಗಂಡಸನ್ನ ಯಾರು ನೋಡ್ತಿರೋ ನೀವು, ಅವ್ರನ್ನ ಈಶ್ವರನ್ ನೋಡಿದ್ರೆ 48ನೇ ದಿವಸ ಈಶ್ವರ ಸಾಕ್ಷಾತ್ಕಾರ ಕೊಡ್ತಾನೆ ನಿಮ್ಗೆ. 2 ಸಲ ಮಹಾವತಾರ ಬಾಬಾನು ಬಂದಿದ್ರು ಅಣ್ಣ. ನನ್ಗೆ ಅವ್ರ ಜೊತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ತರ ಎರಡು ಇನ್ಸಿಡೆಂಟ್ಗಳು ಆಗಿದೆ ನನಗೆ. ಅವ್ರು ಬಂದುವಾಗ ಅದ್ ಏನ್ ಆಶೀರ್ವಾದ ಮಾಡ್ಬೇಕು, ಏನ್ ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಮಾಡ್ಬಿಟ್ಟು ಹೋಗ್ತಾರಮ್ಮ. ಅದ್ರ ಬಗ್ಗೆ ಚಿಂತೆ ಪಡ್ಬೇಕು. ಬಂದ್ರಲ್ಲ ಸಂತೋಷ ಪಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ ತರ ಎಲ್ಲ ಬಂದ್ರೆ ಭಯ ಬೀಳ್ಬಾರ್ದು ಆ ಸಮಯದಲ್ಲಿ. ನಮಸ್ಕಾರ. ಇಲ್ಲ ಅಣ್ಣ, ಆಯ್ತಣ್ಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಮ್ಮ. ನಮಸ್ಕಾರ. ವೆಂಕಟೇಶ್ ಅಣ್ಣ, ಅನ್ಮ್ಯೂಟ್ ಮಾಡಿ. ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಫಸ್ಟ್ ಟೈಮ್ ನಿಮ್ದು ಯೂಟ್ಯೂಬ್ ನೋಡ್ಬಿಟ್ಟು ನಾನು ಇದನ್ನ ಕನೆಕ್ಟ್ ಆಗಿದ್ದೆ ಸರ್. ಆಯ್ತು, ಒಳ್ಳೇದು. ಹೇಳಿ, ಏನ್ ವಿಷಯ. ನನ್ಗೇನಂದ್ರೆ ಲಾಸ್ಟ್ ಟೈಮ್ ಇಂದಾನು ಸ್ಪಿರಿಚುವಲ್ ಎಲ್ಲ ಮಾಡ್ಬೇಕು ಇದೆಲ್ಲಾನು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಮಾಡಕ್ ಹೋದ್ರೆ ಏನಾದ್ರೂ ಎಡವಟ್ಟಾಗುತ್ತೆ. ಎಡವಟ್ಟಂದ್ರೆ ಯಾವ ತರ ಅಂದ್ರೆ ಪೂರ್ತಿ ಮುಳುಗ್ಬಿಡ್ತೈತೆ ಮನೆಯಲ್ಲಿ. ನನ್ಗೊಬ್ರು ಸಿಕ್ದವ್ರು ಏನಂದ್ರೆ ದೇವ್ರನ್ನ ಯಾರು ನೋಡ್ಬಾರ್ದು, ದೇವ್ರನ್ನ ಇದ್ ಮಾಡ್ಬಾರ್ದು, ನಾನೇ ದೇವ್ರು ನನ್ನೇ ಪೂಜೆ ಮಾಡೋದು. ನಾನು ಅದಕ್ಕೆ ಅಡಿಕ್ಟ್ ಆದೆ. ಮನೆಯಲ್ಲಿ ವಿಗ್ರಹಗಳನ್ನು ಯಾವ್ದು ಆರಾಧನೆ ಮಾಡ್ತಾ ಇರ್ಲಿಲ್ಲ, ಎಲ್ಲ ಸ್ಟಾಪ್ ಮಾಡ್ಬಿಟ್ಟೆ. ಅದರಿಂದ ಮನೆಯವ್ರನ್ನು ವಿರೋಧ ಆದೆ, ಎಲ್ಲಾನು ವಿರೋಧ ಆದೆ. ನನ್ಗೂ ಅದರಿಂದ ತುಂಬಾ ಮನ್ಸಿಗೆ ಇದಾಯ್ತು. ಸರಿ ಅಂದ್ಬಿಟ್ಟು ಅದು ಬಿಟ್ಬಿಟ್ಟಿದೆ. ತಿರ್ಗಾ ಕೊನೆಗೆ ಯಾವ್ದು ದೇವ್ರು ಬೇಡ, ಯಾವ್ದು ಬೇಡ, ಇದ್ದಂಗೆ ಇದ್ಬಿಡೋಣ ಅಂತಾನೆ ಇಟ್ಕೊಂಡಿದ್ದು. ಬಟ್ ನಿಮ್ಮ ಮಾತುಗಳು ಮತ್ತೆ ನಿಮ್ ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಚಾರಗಳನ್ನೆಲ್ಲ ಕೇಳ್ತಾ ಇಲ್ಲ ಇದ್ರಲ್ಲಿ ಏನೋ ಇದೆ, ನಾನು ತಿಳ್ಕೊಬೇಕು. ಯಾಕಂದ್ರೆ ನೀವು ಅಲ್ಲಿ ದೇವತೆಗಳ ಆರಾಧನೆನೂ ಹೇಳ್ತಾ ಇದ್ರಿ, ಎಲ್ಲ ದೇವ್ರನ್ನ ಪೂಜೆ ಮಾಡ್ಬೇಕು ಅಂತಾನು ಹೇಳ್ತಾ ಇದ್ರಿ. ಯಾವ್ದೇ ಒಂದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರ್ಲಿಲ್ಲ. ಮತ್ತೆ ಧರ್ಮದ ಬಗ್ಗೆ ಎಲ್ಲಾನು ಹೇಳ್ತಾ ಇದ್ರಿ. ಅದನ್ನ ನೋಡ್ಬಿಟ್ಟು ಇಂಟ್ರೆಸ್ಟ್ ಆಯ್ತು. ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಟೋಟಲಿ ಝೀರೋ ನನ್ನ ಈ ವಿಷಯದಲ್ಲಿ. ಅಲ್ಲ, ನಾ ಒಂದು ಸಜೆಷನ್ ಕೊಡ್ತೀನಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಫರ್ಗೆಟ್ ಅಬೌಟ್ ದೇವರು ಅದು ಇದು ಯಾವುದು ಇಲ್ಲಿ ಬೇಡ, ಎಲ್ಲ ಮರ್ತೋಗ್ಬಿಡಿ. ನೀವು ಒಂದ್ ಕಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಒಳಗಡೆ ಹೋಗ್ಬಿಟ್ಟು ನಾನು ಯಾರು ಅಂತ ಪ್ರಶ್ನೆ ಮಾಡಕ್ ಶುರು ಮಾಡಿ. ಡೈಲಿ 24 ಮಿನಿಟ್ಸ್ ಮಾಡಿ. ಅದನ್ನ ಜಾಸ್ತಿ ಮಾಡಿ, 1 hour ಮಾಡಿ, 2 hours ಮಾಡಿ, 3 hours ಮಾಡಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ you will get the answer from within yourself. You need not go to any YouTube, any social media, read any books or anywhere. Everything is within you.
ಓಕೆ, ಅದನ್ನ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ. ಯಾವ ದೇವ್ರನ್ನ ನೀವು ಪೂಜೆ ಮಾಡಕ್ ಬೇಕಾಗಿಲ್ಲ, ಯಾವ ವಿಗ್ರಹ ಪೂಜೆ ಮಾಡಕ್ ಬೇಕಾಗಿಲ್ಲ, ಯಾವ ಕ್ಷೇತ್ರಕ್ಕೆ ನೀವು ಹೋಗಕ್ ಬೇಕಾಗಿಲ್ಲ. ಕೂತಿದ್ದ ಜಾಗದಲ್ಲಿ ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಹೂ ಆಮ್ ಐ ಮಾಡಿ, ಇದನ್ನ ನಿಮ್ಗೆಲ್ಲ ಗೊತ್ತಾಗ್ತಿದೆ. ದಟ್ಸ್ ಆಲ್. ಸರಿ, ನಮಸ್ಕಾರ. ಮಾಡ್ತೀನಿ. ಮತ್ತೆ ಅದೇ ನನಗೆ ನೀವ್ ಹೇಳಿದ್ರಿ ಲಾಸ್ಟ್ ಒಂದಷ್ಟು ದಿವಸ ಅಮರ ಅಮರ ಅಂತ ಹೇಳಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. A guru is necessary for you to guide you properly in the spiritual path. Since you have got ನನಗೆ since you have decided you don't want anything, so you go into yourself and contemplate who am I. That's all. If you don't want a guru, you do this. If you want a guru, catch hold of Amara. The suggestion has been given how to catch hold of him, connect him. You do that. 2 choices is there. You choose whichever you want. ಸೊ ನನ್ಗೆ ಏನಂದ್ರೆ ಅವ್ರನ್ನ ನೆನ್ಸ್ಕೊಂಡಾಗ ಮತ್ತೆ ಇದ್ ಮಾಡಿದಾಗ ಮನ್ಸು ಸ್ವಲ್ಪ ತುಂಬಾ ಕಾಮ್ನೆಸ್ ಆಗ್ತಾ ಇತ್ತು. ಯಾಕಂದ್ರೆ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ. ತುಂಬಾ ಒಂಥರ ಪಿಕಲ್ ಮೈಂಡ್ ತರ ಆಗ್ಬಿಟ್ಟಿತ್ತು. ಏನು ಇಲ್ಲ ಅಂತ ಇದ್ರೆ ಅವ್ರನ್ನ ನೆನ್ಸ್ಕೊಂತ ನನ್ನ ಫುಲ್ ಸರೆಂಡರ್ ಆಗ್ತಿದ್ದೀನಿ ನಿಮ್ಗೆ ಗುರುಗಳೇ ಅಂತ ಹೇಳ್ಬಿಟ್ಟು ನಾನು ಸರೆಂಡರ್ ಆಗ್ತಾ ಇದ್ಮೇಲೆ ನನ್ನ ಮೈಂಡ್ ತುಂಬಾ ಶುರು ಆಯ್ತು. ಆಯ್ತು, ಆ ತರ ಒಂದ್ ಮಾಡಿ. ಬೆಳಿಗ್ಗೆ ಹೊತ್ತು ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ, ನೈಟ್ ಮಲ್ಕೊಳಕ್ ಮುಂಚೆ ನೀವ್ ಎಲ್ಲಿ ಮಲ್ಕೊಳ್ತಿರೋ ಅದೇ ಜಾಗದಲ್ಲಿ ಕೂತ್ಕೊಂಡು ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಹಂಗೆ ಪ್ರಶ್ನೆ ಮಾಡ್ಕೊಂಡು ಮಲ್ಕೊಳ್ಳಿ. ಇದೆರಡು ಮಾಡಿ, ಡೆಫಿನೆಟ್ಲಿ ಯು ವಿಲ್ ಫೈಂಡ್ ದ ಫೈನಲ್ ರಿಸಲ್ಟ್. ಯಾಕಂದ್ರೆ ನಮಸ್ಕಾರ. ನಮ್ಗೆ ಏನಂದ್ರೆ ನಮ್ಮ ಮನೆ ಕಡೆ ಎಲ್ಲಾನು ಪ್ರತಿಯೊಬ್ರು ಏನ್ ಹೇಳ್ತಾರೆ ಆ ತರ ತಿಳಿದ್ಬಿಟ್ಟಿದ್ರು. ಅಲ್ಲ, ಸ್ಪಿರಿಚುವಲಿಸಂ ಬಂದ್ಬಿಟ್ಟು ಅಲ್ಲ ವೆಂಕಟೇಶ್, ಸ್ಪಿರಿಚುವಲಿಸಂ ಬಂದ್ಬಿಟ್ಟು ಇಟ್ ಇಸ್ ಫಾರ್ ದ ಸೆಲ್ಫ್, ಇಟ್ ಇಸ್ ಫಾರ್ ಯೋರ್ ಸೆಲ್ಫ್. ಯು ಡಿ ನಾಟ್ ಸೇ ಯು ಆರ್ ಪ್ರಾಕ್ಟಿಸಿಂಗ್ ಇಟ್ ಆರ್ ವಾಟ್ ಯು ಆರ್ ಡೂಯಿಂಗ್. ಅರ್ಥ ಆಯ್ತಾ? ಲೆಟ್ ನೋ ಒನ್ ನೋ ಇಟ್. ಇಟ್ ಶುಡ್ ಬಿ ಡನ್ ಇನ್ ಸೀಕ್ರೆಟ್ ಅಂಡ್ ಸೇಕ್ರೆಟ್ ಆಗಿ ಮಾಡ್ಬೇಕು ಅದನ್ನ. ಪೂರ್ತಿ ದೇವಸ್ಥಾನಕ್ಕೆ ಹೋದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಾ ಇದ್ದೆ. ಆ ತರ ಎಲ್ಲ ಮಾಡಿದೀನಿ ನಾನು. ಬೆಳಿಗ್ಗೆ ಹೋದ್ರೆ ದೇವಸ್ಥಾನಕ್ಕೆ 12:30 1 ಗಂಟೆ ಆದ್ರೂ ಅಲ್ಲೇ, ಸಂಜೆ ಆದ್ರೂ ಅಲ್ಲೇ. ಅಲ್ಲ, ಇವಾಗ ವೆಂಕಟೇಶ್ ಏನಾಗಿದೆ ಅದನ್ನ ಬಿಟ್ಬಿಡಿ. ದಟ್ ಈಸ್ ಹಿಸ್ಟ್ರಿ. ವಿ ಕ್ಯಾನಾಟ್ ಡೂ ಎನಿಥಿಂಗ್. ನೋ ವಾಟ್ ಯು ಆರ್ ಪ್ರೆಸೆಂಟ್ಲಿ, ಯು ಟ್ರೈ ಟು ಗೋ ವಿತ್ ಇಟ್. ದ ಫ್ಯೂಚರ್ ದ ಗುರು ವಿಲ್ ಟೇಕ್ ಕೇರ್ ಆಫ್ ಯು. ನಮಸ್ಕಾರ. ಫುಲ್ ಸರೆಂಡರ್ ಆಯ್ತು, ಅವರೆಲ್ಲ ನಿಮ್ಮನ್ನ ನೋಡ್ಕೊಳ್ತಾರೆ. ನಮಸ್ಕಾರ. ಎಸ್ ಪವಿತ್ರ. ಧನ್ಯವಾದಗಳಣ್ಣ. ಅಣ್ಣ, ಮುಂದಿನ ಪ್ರಶ್ನೆ. ನಾವು ವೆಬ್ಸೈಟ್ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಈ ಸ್ಪಿರಿಚುಯಾಲಿಟಿ ಮಾರ್ಗಕ್ಕೆ ಬರ್ಬೇಕಂತ, ಅವರಿಗೆ ನಾವು ವೆಬ್ಸೈಟ್ ಅನ್ನು ಶೇರ್ ಮಾಡ್ಬೋದಾ, ಅವ್ರ ಬಗ್ಗೆ ತಿಳಿಸ್ಬೋದಾ ವೆಬ್ಸೈಟ್ ಬಗ್ಗೆ ಅಂತ ಕೇಳಿದ್ದಾರೆ ಒಂದು ಅಕ್ಕ. ಶೇರ್ ಮಾಡ್ಬೋದು. The website is for the entire world. It is. That is why we have launched the website. Everyone should know the truth given by Guru Amara and the Rishis. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಸರ್ ನಮಸ್ತೆ. ದೇವಸ್ಥಾನದಲ್ಲಿ ಅರ್ಚಕರು ಹೆಸರು ಮತ್ತೆ ನಕ್ಷತ್ರವನ್ನು ಹೇಳಿ ಅರ್ಚನೆ ಮಾಡುತ್ತಾರೆ. ಇದರ ಪ್ರಯೋಜನ ಏನು ಅಂತ ಕೇಳಿದ್ದಾರೆ. ಮತ್ತೆ ಅದೇ ವ್ಯಕ್ತಿ ಶ್ರೀಧರ ಗುರುಗಳ ಯಾರ ಅವತಾರ ಅಂತ ಕೇಳಿದ್ದಾರೆ. ಅದು ಶ್ರೀಧರ ಗುರು ಯಾರ ಅವತಾರ ಅಂತ ಗೊತ್ತಿಲ್ಲ. ಬಟ್ ಅರ್ಚನೆ ಮಾಡೋದು ಏನಂದ್ರೆ, ಯು ಕಮ್ ಟು ದ ಟೆಂಪಲ್, ಯು ಸ್ಟ್ಯಾಂಡ್ ದೇರ್, ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಡಿವಿನಿಟಿ ದಟ್ ಐ ಆಮ್ ಫ್ರಮ್ ದಿಸ್ ಗೋತ್ರ, ಮೈ ನಕ್ಷತ್ರ ಇಸ್ ದಿಸ್, ಮೈ ನೇಮ್ ಇಸ್ ದಿಸ್, ಪ್ಲೀಸ್ ಅಕ್ಸೆಪ್ಟ್ ಮೈ ಪ್ರೇಯರ್ಸ್ ಅಂತ. ಅದು ಥ್ರೂ ಅರ್ಚಕ ಮೂಲಕ ಯು ಆರ್ ಡೂಯಿಂಗ್ ಇಟ್. ಬಟ್ ಈ ಕಾಲದಲ್ಲಿ ಯಾರಮ್ಮ ಕರೆಕ್ಟ್ ಆಗಿ ಮಾಡ್ತಾರೆ ಅರ್ಚಕರು? ಅರ್ಚನೆ ಕರೆಕ್ಟ್ ಆಗೇ ಮಾಡಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಒಂದೇ ಒಂದು ಅಡ್ವೈಸ್. ಅವ್ರು ಹೋಗ್ತಾರ, ನಿಂತ್ಕೊಂಡು ಮನಸ್ಸಾರ ಅವರು ಅಲ್ಲಿಂದ ಟ್ರಾವೆಲ್ ಮಾಡಿ, ದೇ ಗೋ ನಿಯರ್ ದ ಡಿವಿನಿಟಿ. ಅಲ್ಲಿ ಕೂತ್ಕೊಂಡು ಅವರೇ ನಂದು ಭರದ್ವಾಜ ಗೋತ್ರ, ನಂದು ಶತಭೀಷ ನಕ್ಷತ್ರ, ನಂದು ಕುಂಭರಾಶಿ, ಧನುರ್ಲಗ್ನ ಅಂತ ಹೇಳ್ಬಿಟ್ಟು, ನನ್ನ ಹೆಸರು ಸತೀಶ್ ಕುಮಾರ್ ಅಂತ ಹೇಳ್ಬಿಟ್ಟು, ಅವರೇ ಓಂ ನಮಃ ಶಿವಾಯ ಅಂತ 108 ಸತಿ ಹೇಳ್ಬಿಟ್ಟು ಆ ಪಾದ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಸಾಕು. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಸರ್, ಪ್ಲೀಸ್ ಶೇರ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಮಹಾ ಅವತಾರ ಕಮಿಂಗ್ ಇನ್ ದ ನಿಯರ್ ಫ್ಯೂಚರ್. ಬ್ರಾಕೆಟ್ ಅಲ್ಲಿ ಇಟ್ ಈಸ್ ನಾಟ್ ಅಬೌಟ್ ಮಹಾವತಾರದ ಬಾಬಾಜಿ ಅಂತ ಅವರು ಕೇಳಿದ್ದಾರೆ. No, already the avatar of Mahavishnu, the 10th avatar has taken place. Bhagavan Kalki is in Shambhala
After 2025 March, when the Third World War will start slowly, in a span of 20 to 15 years, any moment Bhagwan Kalki will come out. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಸರ್, ಇನ್ ಸತ್ಯಯುಗ ಡು ಪೀಪಲ್ ಓನ್ಲಿ ಕಮ್ಯುನಿಕೇಟ್ ಟೆಲಿಪಥಿಕಲಿ? No, there's no question of communication at all. In Satya, God will be with in front of you, by the side of you. So there's question of communication iralla. It will be only bliss and ananda. Adu in words it cannot be put. You have to experience it yourself. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಕರ್ಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಅಂತ ಕೇಳಿದ್ದಾರೆ. ಕ್ಯಾನ್ ಕರ್ಸ್ ಬಿ ರೆಡ್ಯೂಸ್ಡ್? ಯಾವುದು? ಕರ್ಸ್, ಶಾಪ. See, curse can be reduced provided the person who curse he gets sympathy and he gives a antidote for it. For example, Ashwatthama was cursed and he pleaded, yes, I have done Mahapapa, please relieve me. Then Sri Krishna said, till Kali Yuga you'll have to suffer like this. After Kali Yuga you will come to your normal position anta. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಸರ್, ಹೌ ಟು ಬಿಕಮ್ ಎ ಬ್ರಾಹ್ಮಿನ್ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್ ಅಂಡ್ ಅಟೈನ್ ಬ್ರಹ್ಮ ವಿದ್ಯಾ? See, Brahmin ಅನ್ನೋದು in now at present it has been commercialized. The entire meaning of Brahmin is distorted. A Brahmin is a person who is in the verge of knowing the knowledge of Brahman. He is a Brahmin, real Brahmin. Everyone who wears the thread is not a Brahmin. Unfortunately, it has become like that. So if you want to become a really Brahmin, you will have to go into the venture and endurance of knowing the knowledge of the ultimate Brahma, Parabrahma, through a Guru. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಸರ್, ವೆನ್ ವಿ ಹ್ಯಾವ್ ಆಲ್ರೆಡಿ ಸಫರ್ಡ್ ಫಾರ್ ಅವರ್ ಕರ್ಮಾಸ್ ಇನ್ ದ ಹೆಲ್ ಅಂಡ್ ವಿ ಟೇಕ್ ಅ ನ್ಯೂ ಬರ್ತ್, ವೈ ಡು ವಿ ಹ್ಯಾವ್ ಟು ಸಫರ್ ಆನ್ ದ ಅರ್ತ್ ಅಂತ ಕೇಳಿದ್ದಾರೆ. How do you know you have washed off all your karmas? Because all your karmas in the hell has not been finished. Certain karmas, what happens when you go to Yamaloka, as per your karmas, good or bad, you go. If it is good, you go to Indraloka. In the Swarga, you enjoy and come. And thereafter, the bad karma, you go to the Naraka, you finish and come. Then Chitragupta advises you and sends you back to earth, telling that now you go back to earth, you realize the truth, where you have come from, how you have come from, you catch out of a Guru, do the spiritual sadhana, get out of the cycle of birth and death, and go back to Parabrahma Loka. But having come again, we do the same mistake. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ, ಕಲಿಯುಗದ ಕೊನೆಯಲ್ಲಿ ಸಾಯುವವರು ಪಾಪ ಮಾಡಿದ್ರೂ ಸಹ ಸತ್ಯಯುಗದಲ್ಲಿ ಹುಟ್ಟುತ್ತಾರಾ ಅಂತ ಕೇಳಿದ್ದಾರೆ. ಕಲಿಯುಗದಲ್ಲಿ ಸತ್ತವರಮ್ಮ ಅವ್ರ ಕರ್ಮಾನುಸಾರ ಅವ್ರು ಹುಟ್ಟುತ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. But as the age goes on towards Satyuga, they will become purified. In every birth, they will become purified. Like you go to a school, you get into babysitting, LKG, UKG, first standard, primary school, high school, graduation, atara. So number of births barvaga, by the time Satyuga comes, he would have become a graduate. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಸತ್ತು ಹೋದ ವ್ಯಕ್ತಿಗಳಿಗೆ ಒಳ್ಳೆಯ ದಾರಿಯನ್ನು ಮಾಡ್ಕೊಡೋದು ಹೇಗೆ ಅಂತ ಅವರು ಕೇಳಿದ್ದಾರೆ. ಬಟ್ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀನಿ. ನಮಸ್ತೆ ಸರ್, ಹೌ ಟು ಮೇಕ್ ಅ ಗುಡ್ ಪಾತ್ ಫಾರ್ ಡೆಡ್ ಪೀಪಲ್? You cannot do anything, ma. It is their karma. Whatever as per the karma, they will be born and they will undergo that karma. So you cannot do anything. You can only pray that the next birth they will realize and they will attain mukti. ಅಷ್ಟೇ, ಬೇರೆ ಏನ್ ಮಾಡಕ್ಕಾಗಲ್ಲ ನಿಮ್ ಕೈನಲ್ಲಿ. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಇವತ್ತು ತುಂಬಾ ಜನ ವಿಡಿಯೋ ಆಫ್ ಮಾಡಿದ್ದೀರಿ. ಅನ್ಮ್ಯೂಟ್ ಮಾಡಿ ಮಾತಾಡಿ. ನೀವು ನೇಮ್ ಕೊಟ್ಟಿಲ್ಲ, ಮಾತಾಡಿ ಅಣ್ಣ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಸರ್, ಡು ಪೀಪಲ್ ಹೂ ಕಮಿಟ್ ಗುರುದ್ರೋಹ
will they be afflicted with the disease of blindness in their next birth? It is not blindness. See, one thing I've already told once. You get cursed by anyone other than Guru, okay? By any god or any goddess or any human being or any rishi or any yogi, you go to your Guru, he will give you a remedy for you. But if you do Guru Droha and when the Guru curses, you have got no option at all. Anywhere you go, that curse cannot be removed unless the Guru becomes ಶಾಂತವಾಗಿ ಕರುಣೆಯಿಂದ he gives a antidote for it. ಧನ್ಯವಾದಗಳನ್ನ. It ಮುಂದಿನ is not ಪ್ರಶ್ನೆ. question of you it is not question of you becoming blind. As per your intensity of your Guru Droha or Guru Dosha, you will be cursed in a different way, either blind or ಇಲ್ಲ in a physically handicapped or ಏನೋ ಒಂಥರ ಆಗ್ತೀರ ನೀವು. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ. ಹುಟ್ಟಿದಾಗಿನಿಂದ ಇರುವಂತಹ ಕುರುಡರು, ಅಂಗವೈಕಲ್ಯ ತರದವರು, ಬುದ್ಧಿಮಾಂದ್ಯತೆ ಇರುವವರು, ಅರೆ ಪ್ರಜ್ಞೆಯನ್ನು ಹೊಂದಿದವರು ನಮ್ಮ ನಡುವೆ ಇದ್ದಾರೆ. ಅವರ ಕರ್ಮದ ಅನುಸಾರವಾಗಿ ಇದ್ದಾರಾ ಅಥವಾ ಹಣೆ ಬಾರನ ಅಂತ ಕೇಳಿದ್ದಾರೆ. ಇಟ್ ಇಸ್ ಸಿಂಪಲ್. ಅವರು ಹೋದ ಜನ್ಮದಲ್ಲೋ ಇಲ್ಲ ಯಾವ ಜನ್ಮದಲ್ಲೋ ಅವರು ದೇ ವುಡ್ ಬ್ಲೈಂಡೆಡ್ ಸಮ್ ಪರ್ಸನ್, ಸೊ ದೇ ಹ್ಯಾವ್ ಬಿಕಮ್ ಬ್ಲೈಂಡ್ ನೌ. ಫಾರ್ ಎಕ್ಸಾಂಪಲ್ ಏನಾಯ್ತು, ಇವ್ರು ತಗೊಳ್ಳಿ, ದುರ್ಯೋಧನ's ಫಾದರ್ Dhritarashtra. He is blind. So he asked Krishna, why I am blind? What is the cause of it? Then Sri Krishna tells, 30 janmas before you were a king. You went to a forest on hunting, and what you did, there was a pond. In that there were little ducklings and a mother. What you did was you shot an arrow and fire came out of it and it engulfed the entire pond. All the baby ducklings died, burnt themselves, but fortunately the mother duckling escaped and it became blind. So it cursed, telling that whoever was caused for this, they also should be born blind ಅಂತ. ಅರ್ಥ ಆಯ್ತಾ ಇವಾಗ? ಧನ್ಯವಾದಗಳನ್ನು. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ. ಬೆಳಗ್ಗೆ ಮನೆಯ ಮೇಲೆ ಕಾಗೆ ಕೂತ್ಕೊಂಡು ಕೂಗ್ತಾ ಇದ್ರೆ ಏನು ಅರ್ಥ ಅಂತ ಕೇಳಿದ್ದಾರೆ. ಯಾರೋ ನಿಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತ. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಸರ್, ಇಫ್ ವಿ ಸಿ ಅ ವಿಡೋ ಇನ್ ದ ಡ್ರೀಮ್, ವಾಟ್ ಇಸ್ ದ ಮೀನಿಂಗ್? It is immaterial unless and until it is very particular. The widow comes, talks to you or asks something. If there is any meeting going on, then only we can say something. If they come and go, there is nothing in it. ಓಕೆ, ಧನ್ಯವಾದಗಳನ್ನ. ಅಣ್ಣ, ಅನ್ಮ್ಯೂಟ್ ಮಾಡಿದೀರಾ? ಮಾತಾಡಿ. ಓಕೆ, ಮುಂದಿನ ಪ್ರಶ್ನೆ. ವೆನ್ ವಿ ಚಾಂಟ್ ಕಲ್ಕಿ ನಾಮ, it was very powerful and the energy produced is almost unbearable. Is there a time limit to chant Kalki Nama? To chant the divinity's Nama, there is no time limit. Any time you can chant. Any number of times you can chant. Okay, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಸರ್, is it possible to enter into someone else's dreams and harm them through Dushta Shakti Prayoga? It is possible. That is not dream actually. You astrally leave yourself, go and harm the other person. Capability there, provided you master the art of astral travel. That is why it is said astral travel should be, Guru Amar ಅವರು ಹೇಳ್ತಾ ಇದ್ರು, be very careful, use it whenever it is necessary. You should not use it just like that and don't misuse it ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದು ಪ್ರಶ್ನೆ ಅಣ್ಣ. ಜೀವನದ ತುಂಬಾ ಕೆಟ್ಟ ಕರ್ಮಗಳನ್ನ ಮಾಡಿ ಥ್ರೂಔಟ್ ದ ಲೈಫ್ ಕೊನೆಯ ಮೂಮೆಂಟ್ ಅಲ್ಲಿ ಶ್ರೀಕೃಷ್ಣ ಅವ್ರನ್ನ ನೆನಪಿಸ್ಕೊಂಡು ವೈಕುಂಠ ಲೋಕಕ್ಕೆ ಹೋದ್ರೆ ಈ ತರ ಮಾಡಿರೋ ಕೆಟ್ಟ ಕರ್ಮಗಳಿಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದು ಎಪಿಸೋಡ್ ನಲ್ಲಿ ಒಂದು ಕತೆ ಹೇಳಿದೀನಮ್ಮ. ಆಮೇಲೆ ಸೂರ್ಯ ಲೋಕದ ಎಪಿಸೋಡ್ ಹೇಳಿದೀನಿ. ಆ ವೆಬ್ಸೈಟ್ ನಲ್ಲಿ ನೋಡಿ ಅಂತ ಹೇಳಿ ಅವ್ರಿಗೆ ಆನ್ಸರ್ ಸಿಗ್ತದೆ. ಓಕೆ,
ಅಣ್ಣ ಇನ್ನೊಂದು ಹ್ಮ್. ಪ್ರಶ್ನೆ. ಸರ್, ವೈಲ್ ಡೂಯಿಂಗ್ ಮೆಡಿಟೇಷನ್ ಚಾಂಟಿಂಗ್ ಅಮರ ಗುರುಜಿ ನೇಮ್ ಮಾರ್ನಿಂಗ್ 5 o'clock ಟೈಮ್, ಶಿವ ಹಿಮಾಲಯ ಪರ್ವತದ ಮೇಲೆ ತ್ರಿಶೂಲ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಹಾಗೆ ಕಾಣಿಸ್ತು ನಂಗೆ. ಇಟ್ ಈಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಸೀನ್ ಅಂತ ಕೇಳಿದ್ದಾರೆ. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್ ಅಂತ ಕೇಳಿದ್ದಾರೆ. Bhagwan has given him darshan. It is because of your meditation, the fruit of his is given as a darshan by the Lord. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಇಫ್ ವಿ ಚೇಂಜ್ ಅ ಗುರು ಡಸ್ ಇಟ್ ಬಿಕಮ್ ಎ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್ ವಿಲ್ ಕಮ್ ಅಂತ ಕೇಳಿದ್ದಾರೆ. Definitely there is a problem. You have to have one guru for this entire life. You cannot keep on changing one guru. No, ಅಣ್ಣ, ಈಗ some people, they would have been following one guru and now Amara has come, so they would have taken Amara as the guru. So this particular change, can it cause a problem ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಲ್ಲ, ಅವರು ನೋಡಿ, ಈಗ ಅಮರ ಅವ್ರನ್ನ ತಗೊಂಡ್ರೆ, ಪ್ರೊವೈಡೆಡ್ ದೇ ಅನ್ಕಂಡೀಷನಲಿ ಸರೆಂಡರ್ ಟು ಹಿಮ್ and make a commitment that throughout their entire life they will have Amara only as a guru. ನಾವು ಇನ್ನೊಬ್ರು ಯಾರ ಯೂಟ್ಯೂಬ್ ನಲ್ಲಿ ಬೇರೆ ಏನೋ ಹೇಳ್ತಾರೆ ಇನ್ನೊಬ್ರು ಗುರು ಬಗ್ಗೆ, ಅವ್ರು ಅದಕ್ಕೆ ಜಂಪ್ ಮಾಡಬಾರ್ದು. ಎಸ್, ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಇವಾಗ ಪ್ರಶ್ನೆ. ಹಾ, ಹೇಳಿ ಅಣ್ಣ ಪ್ಲೀಸ್. ಒಂದು ಚಿಕ್ಕ ಎಕ್ಸಾಂಪಲ್. ಒನ್ ಡಿಸೈಪಲ್ ವಾಸ್ ವಿತ್ ಅ ಗುರು ಫಾರ್ ಮೆನಿ ಇಯರ್ಸ್, but the guru taught him and he was going on with it, but he did not find any success in it. He was unsatisfactory with the guru, so he changed the guru and went to another guru and told, this has happened, so why don't you take me as my guru? But unfortunately ಏನಾಗ್ತದೆ, that other guru tells, you do one thing, you go to a place, whatever your guru has taught you, you vomit it on a rock, okay, then you come back. So this person goes and vomits on the rock. ಅದೇನಾಗ್ತದೆ, ಇವನ್ ಏನೇನ್ ಮಂತ್ರ ಕಲ್ತ್ಕೊಂಡಿದ್ದಾನೋ ಅದೆಲ್ಲ ರಾಕ್ ಮೇಲೆ ಇನ್ಸ್ಕ್ರಿಪ್ಷನ್ ಆಗ್ತದೆ. ದೆನ್ ಈ ಅಂಡರ್ಸ್ಟ್ಯಾಂಡ್ ಆ ಗುರು, ಹಳೆ ಗುರು ಎಷ್ಟು ಪವರ್ಫುಲ್ ಅಂತ. ನೆವರ್ ಅಂಡರ್ಎಸ್ಟಿಮೇಟ್ ಎ ಗುರು ಮಾ. ಇಟ್ ಈಸ್ ದ ಪ್ರಾಬ್ಲಮ್ ವಿತ್ ಯು, ಯು ಆರ್ ನಾಟ್ ಪ್ರಾಪರ್ಲಿ ಫಾಲೋಯಿಂಗ್. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮ್ಮ ಹೆಂಡತಿ ಈ ಜನ್ಮದಲ್ಲಿ ಮುಕ್ತಿಯನ್ನು ಹೊಂದಿದರೆ ನಾನು ಮುಂದಿನ ಜನ್ಮದಲ್ಲಿ ಒಂಟಿಯಾಗಿ ಇರ್ಬೇಕಾಗುತ್ತಾ ಅಂತ ಕೇಳಿದ್ದಾರೆ. ಮುಕ್ತಿ ಅನ್ನೋದು ಇಬ್ಬರಿಗೂ ಒಂದೇ ಸತಿ ಬರ್ತದಮ್ಮ, ಒಂದೇ ಸತಿ. ಅದು ಶಿ ವಿಲ್ ಬಿ ದೇರ್ ಅಂಡ್ ಶಿ ವಿಲ್ ವೇಟ್ ಫಾರ್ ಯು. ವೆನ್ ಯು ಅಟೈನ್ ಮುಕ್ತಿ, ಬೋತ್ ಆಫ್ ಯು ವಿಲ್ ಗೋ ಟು ಪರಬ್ರಹ್ಮಲೋಕ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಸರ್, ಯು ಸೆಡ್ ಪರಬ್ರಹ್ಮ ಕ್ರಿಯೇಟೆಡ್ ಆದಿಶಕ್ತಿ ಅಂಡ್ ದೆನ್ ವಿಷ್ಣು ಬ್ರಹ್ಮ ವಾಸ್ ಕ್ರಿಯೇಟೆಡ್ ಅಂತ. ದೆನ್ ವೈ ಪುರಾಣ ಸೇ ವಿಷ್ಣು ಕ್ರಿಯೇಟೆಡ್ ಬ್ರಹ್ಮ ಅಂಡ್ ಶಿವ ಪುರಾಣ ಸೇಸ್ ಶಿವ ಕ್ರಿಯೇಟೆಡ್ ಅದರ್ ಗಾಡ್ಸ್? ಅದು ಸರಿ ಇಲ್ಲ. ಅದು actual creation is this. This is what has happened. All those things which happened in the Puranas are for a different age, in a different Chaturyuga, in a different Mahayuga, in a different Manvantara. It is an incident which happened. But originally, the creation of Devi, and then from her came the Trinities. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ದಿಸ್ ಇಸ್ ರಿಗಾರ್ಡಿಂಗ್ ದ ತಿರುಪತಿ ಲಾಡು ಇಶ್ಯೂ ದಟ್ ಇಸ್ ಕಮಿಂಗ್ ಇನ್ ದ ನ್ಯೂಸ್. ಕೆಲವೊಬ್ರು ಅವರು ನಾವೀಗ ತಿಂದ್ಬಿಟ್ಟಿದೀವಿ, ಏನಾಗತ್ತೆ? ಆಮೇಲೆ ಇನ್ನೊಂದಿಬ್ರು ಕೇಳಿದ್ದಾರೆ, ಇವಾಗ ಈ ತರ ಒಂದು ಪ್ರಸಾದನ ಕೊಟ್ಟವ್ರಿಗೆ ಕರ್ಮ ಬರುತ್ತಾ, ಅಥವಾ ನಾವು ತಿಂದಿದೀವಲ್ಲ ನಮಗೂ ಕರ್ಮ ಬರುತ್ತಾ ಅಂತ ಒಂದ್ 3-4 ಇಲ್ಲ, ಪ್ರಶ್ನೆ ಬಂದಿದೆ. ನಿಮ್ಗೆ ಯಾವ ಕರ್ಮ ಬರಲ್ಲ. ಬಿಕಾಸ್ ಯು unknowingly you consumed it. In the name of Lord you have consumed it. The Lord would protect you. But those who have played the mischief, they will have to face the punishment for this, karma for it. ಓಕೆ, ಐ ಥಿಂಕ್ They will be happy now. They will be happy now, but in due course they will suffer for it. Then they will repent. ನಾನು ಏನ್ ಮಾಡಿದ್ನೋ ಕರ್ಮ, ನಾನು ಈ ತರ ಐ ಆಮ್ ಸಫರಿಂಗ್ ಅಂತ. ಧನ್ಯವಾದಗಳಣ್ಣ. ನೆಕ್ಸ್ಟ್ ಒಂದು, Mount Kailasa near Manasa Sarovara is the place all the rishis meet regularly. Is it the same place where Lord Shiva and Parvati reside? Also, in various Yes, episodes, it is mentioned in that the beginning of Satyuga, in the end of Satyuga, Ishvara, Parvati, Ganesha, Subramanya, Nandi, Bringi, and all his Ganas, they resided at Mount Kailas.
Physically, people used to walk and have the darshan and come. ಓಕೆ, ಧನ್ಯವಾದಗಳನ್ನ. ಸೊ ಮುಂದಿನ ಪ್ರಶ್ನೆ, ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕುವಾಗ ದೇವರ ಹಿಂದೆ ನಮಸ್ಕಾರ ಮಾಡಬೇಕಾ ಬೇಡವಾ ಅಂತ ಕೇಳಿದ್ದಾರೆ. ಮಾಡಬಾರ್ದು, ಬೇಡ, ಮತ್ತೆ ಬೇಕಾಗಿಲ್ಲ. ನಿಮ್ ಮುಂದ್ಗಡೆ ಹೋಗ್ತಿರಲ್ಲ, ಆವಾಗ ಹೃದಯಪೂರ್ವಕವಾಗಿ ಆ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಸಾಕು. ಓಕೆ, ಧನ್ಯವಾದಗಳನ್ನ. ಕನಸಿನಲ್ಲಿ ಅರ್ತ್ ಕ್ವೇಕ್ ಆಗೋ ತರ ಕನಸು ಬರ್ತಾ ಇದೆ, ಸೊ ಇದಕ್ಕೆ ಏನ್ ಮಾಡೋದು ಅಂತ ಕೇಳಿದ್ದಾರೆ. ಅದು ಫ್ಯೂಚರ್ ಅರ್ಥಕ್ವೇಕ್ ಆಗ್ತಾ ಇರ್ತದಲ್ಲ, ಅದು ಸೂಚನೆ ಬಂದಿರ್ಬೇಕು ಅಷ್ಟೇ ಅವ್ರಿಗೆ. ಓಕೆ ಅಣ್ಣ, ಒಂದು ಅಕ್ಕ ಕೇಳಿದ್ದಾರೆ. ನಮಸ್ತೆ ಅಣ್ಣ, ನಮ್ಮ ಭಾವನೆಗಳನ್ನು ಹೇಗೆ ನಿಭಾಯಿಸಿಕೊಳ್ಳೋದು? ಒಮ್ಮೆ ತುಂಬಾ ದುಃಖ ಆಗತ್ತೆ, ಒಮ್ಮೆ ತುಂಬಾ ಖುಷಿ ಆಗತ್ತೆ, ಇದನ್ನ ಬ್ಯಾಲೆನ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ದಾರೆ. ಸೊ ಐ ಆಮ್ ಶೋರ್ ಶಿ ಇಸ್ ಗೋಯಿಂಗ್ ಥ್ರೂ ಸಮ್ ಪ್ರಾಬ್ಲಮ್ಸ್. ಕೈಂಡ್ಲಿ ಅಡ್ವೈಸ್ ಅಣ್ಣ. ಅಮ್ಮ, ದುಃಖ ಇರ್ಲಿ ಖುಷಿ ಇರ್ಲಿ, ಯಾವಾಗ್ಲೂ ನೀವು ಗುರು ಅವ್ರನ್ನ ಸಂಪರ್ಕನೆ ಮಾಡಿ, ಗುರು ಅವ್ರನ್ನ ನಮಸ್ಕಾರ ಮಾಡಿ, ಗುರು ಅವ್ರನ್ನ ನೆನೆಸಿ, ಶ್ರೀ ಕೃಷ್ಣನ ನೆನೆಸಿ. ದುಃಖ ಇರುವಾಗ ಅವ್ರು ನಿಮ್ಗೆ ಬಲ ಕೊಡ್ತಾರೆ ಆ ದುಃಖವನ್ನು ಸಸ್ಟೈನ್ ಮಾಡಕ್ಕೆ. ಖುಷಿ ಇರುವಾಗ ಯು ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆಫ್ ಶ್ರೀ ಕೃಷ್ಣ ಆಲ್ಸೋ, ಅಂಡ್ ಬಿ ಗ್ರೇಟ್ಫುಲ್ ಟು ಹಿಮ್ ಅಂಡ್ ಟು ದ ಗುರು ಫಾರ್ ಹ್ಯಾವಿಂಗ್ ಗಿವನ್ ಯು ಎ ಹ್ಯಾಪಿನೆಸ್. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಸರ್, ವೈ ಶುಡ್ ನಾಟ್ ವಿ ಆಸ್ಕ್ ಫಾರ್ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಫ್ರಮ್ ಗಾಡ್ಸ್? See, Mahalakshmi has very clearly said. In the Varamahalakshmi episode, it is very clearly said. People on the earth, they don't ask for both spiritual and material. Unfortunately, they ask only for material. This is what when Amara went and met her in Padmaloka in Vaikunta. So Amara gave a word that I'll go and advise them that after the Varamahalakshmi Ratha is done, they will ask both for spiritual and material wealth. This is the answer for them. They should understand from this. ಓಕೆ, ಇನ್ನೊಂದು ಪ್ರಶ್ನೆ ಅಣ್ಣ. ವಿಚ್ ಯಜ್ಞ ಡಿಡ್ ಬಲಿ ಪರ್ಫಾರ್ಮ್ ಅಂಡರ್ ಗೈಡೆನ್ಸ್ ಆಫ್ ಶುಕ್ರಾಚಾರ್ಯ ಟು ಬಿಕಮ್ ಮಾಸ್ಟರ್ ಆಫ್ Rajasva Yaga. He ರಾಜಸ್ವ? did 100 Rajasva Yagas. By the virtue of it, he will be the next Indra. ಅಣ್ಣ, ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ಮೈ ಕ್ವಶನ್ ಈಸ್ ದಟ್ ಇನ್ ಡ್ರೀಮ್ಸ್ ವಾಟ್ ಇಟ್ ಮೀನ್ ವೆನ್ ಲಿಸರ್ಡ್ ಫಾಲ್ಸ್ ಅಂಡ್ ಸ್ಟಿಕ್ ಟು ಅವರ್ ಹೆಡ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ದ ಹೆಡ್? ಅದು ಕಂಚಿಗೆ ಹೋಗ್ಬಿಟ್ಟು ಅಲ್ಲಿ ಪರಿಹಾರ ಇದೆಮ್ಮ, ಅದನ್ನ ಮಾಡ್ಕೊಂಡು ಬರ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಆ ದೋಷ ಹೋಗ್ಬಿಡ್ತದೆ. ಓಕೆ, ಧನ್ಯವಾದಗಳನ್ನ. ಈಸ್ ದ ನೇಮ್ ಆಫ್ ಆದಿಶಕ್ತಿ ಲೋಕ ನೋನ್ ಆಸ್ ಮಣಿದ್ವೀಪ? See, the Adishakti Loka is full of infinite number of gems, colorful gems. Each gem is a Loka, like our earth, sun and all those things. So comprising of all this, in the center of it is a Manidvipa. In that Manidvipa resides the Divine Mother. It cannot be explained, ma. Let them come to Manavati, whoever has asked this question. Then we will explain how beautiful is Devi Loka. ಓಕೆ, ಧನ್ಯವಾದಗಳನ್ನ. ವಿ ಹ್ಯಾವ್ ಲೆಸ್ ದ್ಯಾನ್ ಎ ಮಿನಿಟ್. ಕೈಂಡ್ಲಿ ಗಿವ್ ಅ ಮೆಸೇಜ್ ಫಾರ್ ಟುಡೇಸ್ ಅಟೆಂಡೀಸ್ ಅಣ್ಣ. No, the message is those all who our members, I request them during this Patru Paksha, please use it. Whether you have done or not done in the past, please once do this Pitru Paksha, Shraddha and Pinda Pradhana in the name of your ancestors and get rid of Pitru Dosha. ಓಕೆ, ಧನ್ಯವಾದಗಳನ್ನ. ಶ್ರೀ ಕೃಷ್ಣ ಅರ್ಪಣಮಸ್ತು. Say Krishna Arpanamastu to everyone. ಕೃಷ್ಣಾರ್ಪಣಮಸ್ತು. 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 ಶ್ರೀ ಕೃಷ್ಣಾರ್ಪಣಮಸ್ತು.